ಇವತ್ತು ಸೌಜನ್ಯ ಸತ್ಯ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಬಯಲು ಮಾಡಬೇಕಾಗಿರೋ ಸಂದರ್ಭ. ರೆಬೆಲ್ ಟಿವಿ ಈ ಹಿಂದೆನೆ ಆ ಮಂಡ್ಯ ಲೇಡಿ ಮಾತನಾಡಿರುವಂತ ಆಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ವಿ, ನೀವು ಹೋಗಿ ನೋಡಿ ಅಂತನೂ ಕೂಡ ಹೇಳಿದ್ವಿ. ಒಂದಷ್ಟು ಜನ ನೋಡಿದ್ದಾರೆ, ಆಯ್ತಾ. ರೆಬೆಲ್ ಟಿವಿಯಲ್ಲಿ ಆಡಿಯೋ ಸಿಕ್ಕಿದೆ, ಅದು ನಾವು ಅದನ್ನ ಫಸ್ಟ್ ಫ್ಲಾಶ್ ಮಾಡಿದ್ದು ಅಥವಾ ಬ್ರೇಕ್ ಮಾಡಿದ್ದು ನಾವು. ಇವತ್ತು ಆ ಲೇಡಿ ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ. ಆ ಲೇಡಿದೊಂದು ಕತೆ ಇದೆ. ಅದಕ್ಕೂ ಮುಂಚಿತವಾಗಿ ರೆಬೆಲ್ ಟಿವಿಯಲ್ಲಿ ಸೌಜನ್ಯ ಸತ್ಯ ಬಯಲು. ಎಸ್ ನೋಡಿ, ರೆಬೆಲ್ ಟಿವಿಯಲ್ಲಿ ಸೌಜನ್ಯ ಸತ್ಯ ಬಯಲಾಗಿದೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೆ ರೋಚಕ ರಣರೋಚಕ. ಸೌಜನ್ಯ ಪರವಾಗಿ ಉಳಿದಿರೋದು ಒಂದೇ ಸತ್ಯ ಸಾಕ್ಷಿನ. ಏನಾದ್ರೂ ಕೋರ್ಟ್ ಮೆಟ್ಟಿಲೇರುತ್ತಾ ಸೌಜನ್ಯ ಕುಟುಂಬ ಅಥವಾ ಈ ಲೇಡಿ ಬಿಡ್ತಿರೋದು ಬುರುಡೇನಾ? ಯಾಕಂತಂದ್ರೆ ಈಗಾಗಲೇ ತುಂಬಾ ಜನ ಬೋಡೆ ಮ್ಯಾನ್ಗಳು ಬಂದು ಹೋಗಿದ್ದಾಗೋಗ್ಬಿಟ್ಟಿದೆ. ಹಾಗಾಗಿ ಲಾಸ್ಟ್ ಟಚ್ ಕೊಡೋದಕ್ಕೆ ಈ ಲೇಡಿ ಕೂಡ ಬಂದ್ಬಿಟ್ರ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ರೆಬೆಲ್ ಟಿವಿಯಲ್ಲಿ ಸೌಜನ್ಯ ಸತ್ಯ ಬಯಲು ಮಾಡೋದಕ್ಕೆ ಈಗ ನೇರವಾಗಿ ಒಬ್ಬ ಲೇಡಿ ಬಂದ್ಬಿಟ್ಟಿದ್ದಾರೆ. ಅವರ ಹೇಳಿಕೆ ಕೂಡ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಅವರು ಮುಖಕ್ಕೆ ಸೆರಗ್ ಸುತ್ಕೊಂಡ್ಬಿಟ್ಟಿದ್ದಾರೆ. ಈ ಹಿಂದೆ ಮಾಸ್ಕ್ ಮ್ಯಾನ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಕತೆ ಬೇರೆ. ಬಟ್ ಈ ಲೇಡಿ ಹೇಳ್ತಿರೋದನ್ನ ಗಮನಿಸ್ತಾ ಇದ್ರೆ ಚಂದ್ರಕಲಾ, ಎಲ್ಲ ಒಂದು ಕಡೆ ಸತ್ಯ ಇರಬಹುದೇನೋ ಅನ್ನೋದು. ಕತೆ ಕಟ್ಟುವುದು ಬಹಳ ಈಸಿ. ಉದಾಹರಣೆಗೆ ಈಗ ಸುಜಾತ ಭಟ್ ಕಟ್ಟಿದ್ದು ಕತೆ, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ, ಹೇಳಿದ್ದು ಸುಳ್ಳು. ಕತೆ ರೂಪದಲ್ಲ ಅವ್ರು ಹೇಳಿದ್ದು, ಕ್ಯಾರೆಕ್ಟರ್ ರೂಪದಲ್ಲಿ. ಆದರೆ ಈಕೆ ಮಾತನಾಡ್ತಾ ಇರೋದು, ಈಕೆ ಕೊಡ್ತಾ ಇರುವಂಥ ಇವತ್ತು ಒಂದಷ್ಟು ಮಾಧ್ಯಮಗಳಿಗೆ ಕೊಟ್ಟಿರುವಂಥ ಹೇಳಿಕೆಗಳು, ನೆಟ್ವರ್ಕ್ 18ಗೆ ಕೊಟ್ಟಂಥ ಹೇಳಿಕೆಗಳು, ಮತ್ತು ರಿಪಬ್ಲಿಕ್ ನೆಟ್ವರ್ಕ್ಗೆ ಕೊಟ್ಟಂಥ ಹೇಳಿಕೆಗಳನ್ನು ನೋಡ್ತಾ ಇದ್ರೆ, ಆಮೇಲೆ ಆವತ್ತು ಆಡಿಯೋದಲ್ಲಿ ಕೊಟ್ಟಂಥ ಹೇಳಿಕೆಯನ್ನು ನೋಡ್ತಾ ಇದ್ರೆ, ಎಲ್ಲೂ ಒಂದೇ ಒಂದು ಚೂರು ಕಥೆಯಲ್ಲಿ ಬದಲಾವಣೆ ಇಲ್ಲ. ಒಂದು ಚೂರು ಆ ಕಡೆ ಈ ಕಡೆ ಆಗಿಲ್ಲ. ಆದ್ರೆ ಸೌಜನ್ಯ ವಿಚಾರದಲ್ಲಿ ಹಿಂಗಾದ್ರೆ, ಸುಜಾತ ಭಟ್ ವಿಚಾರದಲ್ಲಿ, ಅನನ್ಯ ಭಟ್ ಕ್ಯಾರೆಕ್ಟರ್ ವಿಚಾರದಲ್ಲಿ ನಿಮಗೆ ಗೊತ್ತು, ಒಂದೊಂದು ಚಾನೆಲ್ನಲ್ಲಿ ಒಂದೊಂದು ಹೇಳಿಕೆಗಳು. ಸೊ ಎಲ್ಲವನ್ನೂ ತಾಳೆ ಮಾಡಿ ನೋಡಿದಾಗ ಮಂಡ್ಯ ಲೇಡಿ ಕೊಡುತ್ತಿರುವಂತ ಹೇಳಿಕೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ, ಮತ್ತೆ ಅವತ್ತು ಬಿಟ್ಟಂತ ಒಂದು ಆಡಿಯೋದಲ್ಲೂ ಕೂಡ ಸೇಮ್. ಮತ್ತೆ ಮಂಡ್ಯ ನೋಡಿ, ಎಲ್ಲೇ ಹೋದ್ರೂ ಕೂಡ ಮಂಡ್ಯಗೆ ಲಿಂಕ್ ಆಗ್ತಾ ಇದೆ. ಚಿನ್ನಯ್ಯ ಮಂಡ್ಯ, ಈಕೆ ಹೆಸರು ರಿವೀಲ್ ಮಾಡಂಗಿಲ್ಲ ನಾವು. ಈಕೆ ಹೆಸರು ಈ ವುಮ್ಮನ್ ಕೂಡ ಮಂಡ್ಯ. ಆಮೇಲೆ ಚಿನ್ನಯ್ಯ ಫ್ಯಾಮಿಲಿ ಅವನ ಜೊತೆ ಕೆಲಸ ಮಾಡ್ತಿದ್ದರು ಮಂಡ್ಯ. ಸೊ ಹಂಗಾಗಿ ಎಲ್ಲ ಒಂದು ಕಡೆ ಜನರಿಗೆ ಅನುಮಾನ ಮೂಡೋದು. ಆದ್ರೆ ಇದನ್ನು SIT ಯಾವುದೇ ರೀತಿಯಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲೆ ಸೌಜನ್ಯರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಚಿನ್ನಯ್ಯನ ಕೊಟ್ಟಂತ ಹೇಳಿಕೆ ಮೇಲೆ, ಈಕೆ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೂ ಕೂಡ ದೂರನ್ನ ದಾಖಲಿಸುವಂತ ಸಾಧ್ಯತೆ ಇದೆ ಮತ್ತು ದಾಖಲಿಸಲೂಬಹುದು. ಅಲ್ಲ, ಒಂದು ದಿನೀಗ ನೋಡಿ, ಇಷ್ಟೊಂದೆಲ್ಲ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದು 13-14 ವರ್ಷ ಹತ್ರ ಬರ್ತಾ ಇದೆ. ಸೊ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ಈಗ ಏಕಾಏಕಿ ವೈಲೆಂಟ್ ಆಗ್ತಾರೆ ಯಾಕೆ ಅಂತ ನೋಡಿ. ಈಗ ಚಿನ್ನಯ್ಯ ಬಂದ, ಸುಜಾತ ಬಂದ್ರು, ತಿಮ್ರೋಡಿ ಬಂದ್ರು, ಮಟ್ಟಣ್ಣ ಬಂದ್ರು, ಸಮೀರ್ MD ಬಂದ್ರು, ಜಯಂತ್ ಬಂದ್ರು. ಈಗ ಇಷ್ಟು ಲೇಟ್ ಆಗಿ ಯಾಕೆ ಬಂದ್ರು ಇವರು ಅಂತ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ಮೈಸೂರಿನಲ್ಲಿ ಒಂದು ಸ್ಥಳೀಯ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ನಮ್ಮ ಮನೇಲಿ ಟಿವಿನೇ ಇರಲಿಲ್ಲ. ಮಗ ಟಿವಿಲಿ ಬರ್ತಾ ಇದ್ದಾನೆ, ಅಮ್ಮ ಮಗನ ಟಿವಿಲಿ ನೋಡೋಣ ಅಂದ್ರೆ ಮನೇಲಿ ಟಿವಿ ಇರಲಿಲ್ಲ. ಆಗ ಪರಿಸ್ಥಿತಿಗಳು ಹಂಗಿದ್ವು. ಇವರು ಧರ್ಮಸ್ಥಳಕ್ಕೆ ಹೋದಾಗ ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರನೇ ನೆಕ್ಸ್ಟ್ ಅದೇನೆ ಉತ್ತರ. ಬನ್ನಿ, ಎಸ್ ನೆಕ್ಸ್ಟ್ ನೋಡುವ. ಸೌಜನ್ಯ ಕಿಡ್ನಾಪ್ ಕಣ್ಣೆದುರೇ ನೋಡಿದ್ದೇನೆ ಅಂತ ಮಹಿಳೆ. ಇದು ಮ್ಯಾಟ್ರ್ ಆಕ್ಚುಲಿ. ಸೌಜನ್ಯ ಕಿಡ್ನಾಪ್ ಅನ್ನ ಕಣ್ಣೆದುರೇ ನೋಡಿದ್ದೇನೆ. ಈ ಹಿಂದೆ ರೆಬೆಲ್ ನಲ್ಲಿ ನಾವು ಅದೇ ಹೇಳಿದ್ವಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋ ರಿಲೀಸ್ ಮಾಡಿದ್ವಿ. ಇಷ್ಟು ವರ್ಷ ಕಳೆದು ಸದ್ಯ ಮುನ್ನೆಲೆಗೆ ಬಂದಿರೋ ಸಾಕ್ಷಿ. ಇಷ್ಟು ವರ್ಷ ಆಯ್ತು, ನೀವೇ ವ್ಯಕ್ತಪಡಿಸಂತ ಡೌಟ್ ಚಂದ್ರಕಲಾ, ಅದ್ರ ಬಗ್ಗೆನೇ ಮಾತಾಡೋಣ. ಈ ಮಹಿಳೆಯ ಹೇಳಿಕೆ ಸೌಜನ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಇದೆ. ಆಮೇಲೆ ಸೌಜನ್ಯ ಪ್ರಕರಣವನ್ನ ಮರುತನಿಖೆಗೆ ಸರ್ಕಾರ ನೀಡುತ್ತಾ ಈ ಬೇಸ್ ಮೇಲೆ ಮರುತನಿಖೆಯಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಎಂಬ ಒಂದು ಕಡೆ ನಮಗೂ ಇರೋದು. ಆಕೆಗೆ ನ್ಯಾಯ ಸಿಗಬೇಕನ್ನೋದೇ ನಮ್ಮ ಆಸೆ ಕೂಡ. ಮಹಿಳೆ ಹೇಳಿಕೆಯಿಂದ ಸೌಜನ್ಯ ಪ್ರಕರಣಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಆ ಬಲವನ್ನ ಇನ್ನಷ್ಟು ಅದು ಬಲ ಜಾಸ್ತಿ ಆಗಬೇಕು ಅಂದ್ರೆ ಚಂದ್ರಕಲಾ, ಈ ವಿಚಾರ ಸತ್ಯ ಆಗಿರ್ಬೇಕು. ಯಾವಾಗ ಸತ್ಯ ಅಂತ ಗೊತ್ತಾಗುತ್ತೆ ಅಂದ್ರೆ
ಈ ಲೇಡಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ, ಅಂದ್ರೆ ಈಗ ಚಿನ್ನ ಹೆಂಗ್ ಮಾಡ್ದಂಗ್ ಮಾಡಬಾರ್ದು, ಮಂಪರು ಪರೀಕ್ಷೆಗೆ ಒಳಪಡಿಸಿ ಚಿನ್ನಯ್ಯ ಬಿಡಿ ಸತ್ಯ ಒಪ್ಕೊಂಡಾಗಿದೆ, SIT ಇನ್ಸೈಡ್ ಮಾಹಿತಿ ಪ್ರಕಾರ ಸತ್ಯ ಒಪ್ಕೊಂಡಾಗಿದೆ ಚಂದ್ರಕಲಾ. ಆದ್ರೆ ಈ ಮಂಡ್ಯ ಲೇಡಿ ಇದಾರಲ್ಲ, ಇವರು ವಿಚಾರವಾಗಿ ಮಂಪರು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸತ್ಯಾಂಶಗಳು ಬಯಲಾಗಬಹುದು. ಆಗ ವರದಿಯನ್ನ ಸುಳ್ಳು ಕೊಡಬಹುದು, ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗಬಹುದು. ಓಕೆ, ಎಸ್, ನೆಕ್ಸ್ಟ್ ಬ್ರೇಕಿಂಗ್ ನತ್ತ ಹೋಗೋದಾದ್ರೆ, ಈಗಾಗಲೇ ಒಂದು ಕಡೆ ಅಕ್ಟೋಬರ್ 8ನೇ ತಾರೀಕು 2012 ಸೌಜನ್ಯ ಅವರ ಕಿಡ್ನಾಪ್ ಆಗುತ್ತಂತೆ. ಇದು ಈ ಲೇಡಿ ಕೊಟ್ಟಂತಹ ಹೇಳಿಕೆ ನೋಡಿ. ಅಕ್ಟೋಬರ್ 8ನೇ ತಾರೀಕು 2012ರಂದು ಸೌಜನ್ಯ ಕಿಡ್ನಾಪ್ ಆದ್ರೆ, ಅಕ್ಟೋಬರ್ 9ನೇ ತಾರೀಕು 2012ರಂದು ಸೌಜನ್ಯ ಶವ ಪತ್ತೆಯಾಗುತ್ತೆ. ಒಂದೇ ದಿನ ಗ್ಯಾಪ್, ಕಿಡ್ನಾಪ್ ಅಂಡ್ ಶವ ಪತ್ತೆಯಾಗುತ್ತೆ. ಅಕ್ಟೋಬರ್ 8ನೇ ತಾರೀಕು ಮಂಡ್ಯ ಲೇಡಿ ಅಲ್ಲಿದ್ರಂತೆ. ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನ ಕಣ್ಣಾರೆ ಕಂಡಂತಹ ರೆಬಲ್ ಲೇಡಿಯ ಹೇಳಿಕೆ ಈಗ ಸದ್ಯಕ್ಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಆಗಸ್ಟ್ 8, 2012 ಸೌಜನ್ಯ ಕಿಡ್ನಾಪ್ ಆದ್ರೆ, ಆಗಸ್ಟ್ 9, 2012ರಂದು ಸೌಜನ್ಯ ಶವ ಪತ್ತೆ ಆಗುತ್ತೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಈಗ ಈ ಲೇಡಿ ಕೊಡ್ತಾ ಇರುವಂತದ್ದು ನೋಡಿ. ಒಂದೇ ದಿನ ಗ್ಯಾಪ್, ಒಂದೇ ದಿನದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡಿದ್ದೀವಿ. ಸೌಜನ್ಯ ಕಿಡ್ನಾಪ್ ಆಗ್ತಾರೆ, ಕಿಡ್ನಾಪ್ ಆದ ನಂತರ ಶವವಾಗಿ ಪತ್ತೆ ಆಗ್ತಾರೆ, ಅದು ಕೂಡ ಅರೆ ಬರೆ ಬೆತ್ತಲೆಯಾಗಿ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಅನ್ಸುತ್ತೆ. ನೆಟ್ವರ್ಕ್ 18 ಇದೆಯಲ್ಲ, ಇಲ್ಲಿ ಮಾತನಾಡಿದಂತ ಮಾತು, ಅದಕ್ಕೂ ಮುಂಚಿತವಾಗಿ ರಿಪಬ್ಲಿಕ್ ನೆಟ್ವರ್ಕ್ ನಲ್ಲಿ ಏನ್ ಮಾತನಾಡಿದ್ರು ಅನ್ನೋದನ್ನ ನಾನು ಒಂದಷ್ಟು ಅವತ್ತು ಮಾಡಿದ್ವಲ್ಲ ನಾವು, ಅವತ್ತು ಯಾವ ರೀತಿಯಾಗಿ, ಬಟ್ ಇವತ್ತು ಆ ರೀತಿ ಆಗೋದಿಲ್ಲ. ಅದು ಅಂದ್ರೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು. ಸೌಜನ್ಯ ಕಿಡ್ನಾಪ್ ಕಂಡ ಮಹಿಳೆ ರಿಪಬ್ಲಿಕ್ ನೆಟ್ವರ್ಕ್ ನಲ್ಲಿ ಅಲ್ಲಿನ ವರದಿಗಾರರು ಕೇಳುವಂತ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋ ಪಾಯಿಂಟ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೌಜನ್ಯ ಕಿಡ್ನಾಪ್ ಕಂಡಂತ ಮಹಿಳೆ ಹೆಡರ್ JFX ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ನೋಡಿ, ನೀಟಾಗಿ ನೋಡಿ, ನಾನು ಅಲ್ಲಿ ನೀಟಾಗಿ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ: ಸಂತೋಷ್ ರಾವನ್ನ ನೋಡಿದ್ರಾ ಅಂತ ಹೇಳಿ ಆ ಮಹಿಳೆ ಕೇಳ್ತಾರೆ. ಓಕೆನಾ? ಉತ್ತರ: ಇಲ್ಲ, ಆ ವ್ಯಕ್ತಿಯನ್ನ ನೋಡೇ ಇಲ್ಲ, ಸಂತೋಷ್ ರಾವನ್ನ ಆ ಸ್ಥಳದಲ್ಲಿ ನೋಡಿಲ್ಲ ಅಂತ ಹೇಳೋದು. ನೆಕ್ಸ್ಟ್ ಪ್ರಶ್ನೆ: ಸೌಜನ್ಯಳನ್ನ ನೋಡಿದ್ರ ಅಂತ ಫೋಟೋ ತೋರಿಸ್ಬಿಟ್ಟು ಕೇಳ್ತಾರೆ. ಈ ಹುಡುಗಿನ, ಅದು ಈ ಹುಡುಗಿನ? ಉತ್ತರ: ಹೌದು, ಇದೇ ಹುಡುಗಿ, ಈ ಹುಡುಗಿಯನ್ನೇ ನೋಡಿದೆ, ಅವಳೇ ಇವಳು ಅಂತ ಈ ಲೇಡಿ ಹೇಳುವಂತ ಉತ್ತರ. ನೆಕ್ಸ್ಟ್ ಪ್ರಶ್ನೆ: ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು, ಯಾಕೆ ಹೇಳಿಲ್ಲ ಅಂದಾಗ ಈಗ ಚಂದ್ರಕಲಾ ನಿಮ್ಗೆ ಉತ್ತರ ಸಿಗುತ್ತೆ. ನಮ್ಮ ಮನೆಯಲ್ಲಿ ಟಿವಿ ಇರ್ಲಿಲ್ಲ, ನನಗೆ ವಿಚಾರ ಗೊತ್ತಾಗಿದೆ 2023ರಲ್ಲಿ, ಅವಾಗ ನಡೆದಿತ್ತು ಅಂತ ಗೊತ್ತಾಗಿದೆ. 2023ರಲ್ಲಿ ಗೊತ್ತಾದಾಗ ಏನ್ ಮಾಡಿದ್ರಿ ಅಂತ ನೆಟ್ವರ್ಕ್ ಅವ್ರು ಕೇಳ್ತಾರೆ. ಕೂಡಲೇ ಮೈಸೂರಿನ ಒಡನಾಡಿ ಸಂಸ್ಥೆಗೆ ಭೇಟಿ ಕೊಟ್ಟೆ, ಭೇಟಿ ಕೊಟ್ಟು ಸವಿವರವಾಗಿ ಹೇಳಿದೆ, ಅವ್ರು ನಂಬಲಿಲ್ಲ ಅಂತ ಆಕೆ ಹೇಳಿಕೆಯನ್ನ ಕೊಟ್ಟಿರೋದು. ಇದು ವಿಚಾರ. 2023ರಲ್ಲಿ ಏನ್ ಮಾಡಿದ್ರಿ? 2023 ಅಂದ್ರೆ 2 ವರ್ಷ ಆಯ್ತು ನೋಡಿ. ವಿಚಾರ ಇಷ್ಟೇ, ಪ್ರಶ್ನೆ ಉತ್ತರ. ಸಂತೋಷ್ ರಾವ್ ಫೋಟೋ ತೋರಿಸ್ತಾರೆ, ರಿಪಬ್ಲಿಕ್ ನೆಟ್ವರ್ಕ್ ನ ವರದಿಗಾರರು ತೋರಿಸಿದಾಗ ಈ ವ್ಯಕ್ತಿಯನ್ನ ನಾನು ಅಲ್ಲಿ ನೋಡ್ಲಿಲ್ಲ ಅಂತ ಆ ಲೇಡಿ ಹೇಳ್ತಾರೆ. ಸೌಜನ್ಯಳ ಫೋಟೋವನ್ನ ತೋರಿಸ್ತಾರೆ, ಎಸ್, ಇದೇ ಹುಡುಗಿ, ಇವಳೇ ಅವಳು ಅಂತ ಹೇಳ್ತಾರೆ. ಅಲ್ಲಿಗೆ ಸಂತೋಷ್ ರಾವ್ ಅಲ್ಲಿ ಬಂದಿಲ್ಲ ಅನ್ನೋದು ಈ ಲೇಡಿ ಪ್ರಕಾರ. ಕನ್ಫರ್ಮಾ? ಓಕೆ. ಸೌಜನ್ಯ ಬಂದಿರೋದು ಕನ್ಫರ್ಮಾ ಅಂದ್ರೆ ಈ ಲೇಡಿ ಪ್ರಕಾರ, ಈಕೆ ಹೇಳೋ ಪ್ರಕಾರ, ನಾವಲ್ಲ, ಈಕೆ ಹೇಳೋ ಪ್ರಕಾರ ಸೌಜನ್ಯ ಅಲ್ಲಿ ಬಂದಿರೋದು ಕನ್ಫರ್ಮಾ? ಓಕೆ. ಇಷ್ಟು ದಿನ ನೀವು ಏನ್ ಮಾಡ್ತಾ ಇದ್ರಿ, ಇವತ್ತು ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ, ಅಂದ್ರೆ ಸವಿವರವಾಗಿ ನಾನು ವಿಡಿಯೋ ನೋಡಿದ್ದೀನಲ್ಲ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜನರಿಗೆ. ಒಂದಷ್ಟು ಈ ನ್ಯೂಸ್ 18 ಅಂದ್ರೆ 18 ನೆಟ್ವರ್ಕ್ ಅಲ್ಲಿ ಕೊಟ್ಟಿರೋದು ಏನಪ್ಪ ಹೇಳಿಕೆ ಅಂತಂದ್ರೆ, ಒಂದಷ್ಟು ಎರಡೂ ಸೇಮ್ ಇದೆ, ರಿಪಬ್ಲಿಕ್ ಮತ್ತೆ 18 ಅಲ್ಲಿ ಕೊಟ್ಟಿರೋ ಸೇಮ್, ಬೇರೆ ಬೇರೆ ಅಲ್ಲ. ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಲೇಡಿ, ಯಾಕೆ ನಾವು ಇದನ್ನ ಕೃಪೆ ಹಾಕಿ ತಗೊಂಡಿದೀವಿ ಅಂತಂದ್ರೆ, ಈ ಲೇಡಿ ನಿಮ್ಗೆ ಗೊತ್ತಾಗ್ಲಿ ಯಾರು ಅಂತ. ಏನು ಆಕೆ ಹೇಳಿದ್ದು ಅಂತಂದ್ರೆ, ನಮ್ಮ ಮನೆಯಲ್ಲಿ ಟಿವಿ ಇರಲಿಲ್ಲ ಆಗ 2012, ಬಹುಶಃ ಆಗ ಎಲ್ಲರ ಮನೇಲೂ ಟಿವಿ ಇದ್ದಿರ್ಬೇಕಂತಿಲ್ಲ, ಟಿವಿ ಇರಲಿಲ್ಲ. ಮತ್ತು ನಾವು ಅಲ್ಲಿಂದ ಬಂದ್ವಿ, ಏನ್ ನಡೀತು, ಏನಾಯ್ತು, ಮಾಧ್ಯಮದಲ್ಲಿ ಬಂತ, ಮಾಧ್ಯಮ ಇತ್ತ ಅನ್ನೋದೇ ಗೊತ್ತಿಲ್ಲ ಅಂತ, ನ್ಯೂಸ್ ಚಾನಲ್ ಇತ್ತು ಅನ್ನೋದೇ ಗೊತ್ತಿಲ್ಲ ಅಂತ ಆಕೆ ಕೊಡುವಂತ ಒಂಥರ ಮುಗ್ಧ ಜನರಲ್ಲ, ಆ ರೀತಿ ಆಕೆ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್. ಆಮೇಲೆ ಆ ವಿಚಾರ ಬಿಡಿ, ಯಾವಾಗ ಸಂತೋಷ್ ರಾವ್ಗೆ ಶಿಕ್ಷೆ ಆಯ್ತು ಆವಾಗ ಆ ಸುದ್ದಿ ಮುಗೀತು ಕತೆ. ವಾಪಸ್ ಆ ಸುದ್ದಿ ಆಗಾಗ ಮುನ್ನೆಲೆಗೆ ಹೋರಾಟಗಳು ನಡೀತಾ ಇತ್ತು, ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು, ಬಟ್ ಅದು ಯಾವುದೇ ಮಾಧ್ಯಮದಲ್ಲಿ ಆಮೇಲೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಬಂತು ವಿನಃ ಮತ್ತೆ ಬರಲಿಲ್ಲ. ಯಾಕೆ? ಸ್ಟೇ ಆರ್ಡರ್ ತಗೊಂಡ್ಬಂದ್ಬಿಟ್ಟಿದ್ರು.
ಆಮೇಲೆ ಸಂತೋಷ್ ರಾವ್ ಆರೋಪಿಯಲ್ಲ, ಸಂತೋಷ್ ರಾವ್ ನಿರ್ದೋಷಿ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತ ಹೇಳಿ 2023ರಲ್ಲಿ ಕೋರ್ಟ್ ಆದೇಶವನ್ನ ಹೊರಡಿಸಿದಾಗ ಆಗ 2012ಕ್ಕೂ ಮತ್ತೆ 2023ಕ್ಕೂ 10 ವರ್ಷ ಡಿಫ್ರೆನ್ಸ್, 11 ವರ್ಷ. ಆಗ ಇವರ ಮನೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿದ್ವು. ಟಿವಿ ಗಿವಿ ಎಲ್ಲ ಇತ್ತು. ಮನೆಯಲ್ಲಿ ಟಿವಿ ನೋಡಿದಾಗ ಇಂಥ ಕೇಸು, ಧರ್ಮಸ್ಥಳದಲ್ಲಿ ಈ ರೀತಿ ಕಿಡ್ನಾಪ್ ಮಾಡಿಕೊಂಡು ರೇಪ್ ಮಾಡಿದಂಥ ಕೇಸ್ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿ ಅಂತ ಹೇಳಿ ರಿಲೀಸ್ ಆಗಿದ್ದಾನೆ ಅಂದಾಗ ಯಾವ್ದಲ ಮಗ ಇದು ಪ್ರಕರಣ ಅಂತ ಅವ್ರ ಮಕ್ಕಳನ್ನ ಕೇಳ್ದಂಗೆ ಅಥವಾ ಅವ್ರ ಸುತ್ತಮುತ್ತ ಇರೋರ್ನ ಕೇಳ್ದಂಗೆ, ಯಾವ್ದಲ ಮಗ ಇದು ಕೇಸು, ಅಯ್ಯೋ ಹಿಂಗಾಗಿತ್ತು ಕಣವ, ಹಿಂದೆ ನಡೆದಿದ್ದ ಕೇಸ್ ಇದು ಅಂದಾಗ ಅವ್ರಿಗೆ ಫ್ಲಾಶ್ ಆಗ್ಬಿಡ್ತು. ನಾನು ನೋಡಿದ್ದೆ, ಇದು ಯಾವಾಗ ನಡೆದಿದ್ದು, 2012ರಲ್ಲಿ ನಡೆದಿದ್ದು ಅಂತ ಗೊತ್ತಾಗೋಯ್ತು. ಇದು ನಾನು ನೋಡಿದ್ನಲ್ಲ, ಇದು ಕೇಸು ಎಲ್ಲೋ ಕಂಡಿದ್ದು ಕೇಳಿದ್ನಲ್ಲ, ನಾನು ನೋಡಿದ್ನಲ್ಲ ಅಂದಾಗ ಸೌಜನ್ಯಳ ಫೋಟೋ ಆಗ ರಿವೀಲ್ ಆಗ್ತಾ ಇತ್ತು. ಓ ಈ ಹೆಣ್ಣು ಮಗಳ, ಅಯ್ಯೋ ನಾನು ನೋಡಿದ್ದೆ, ನಂಗೆ ಈಗಲೂ ಮೈಯೆಲ್ಲ ಜುಮ್ ಅನ್ನತ್ತೆ. ಈ ಹೆಣ್ಣು ಮಗಳ ಅಂದ್ರೆ ಆಕೆ ಕೊಡ್ತಾ ಇರೋ ಸ್ಟೇಟ್ಮೆಂಟ್, ಈಕೆ ಕೊಡ್ತಿರುವಂತ ಸ್ಟೇಟ್ಮೆಂಟ್, ಈ ಹೆಣ್ಣು ಮಗಳನ್ನ ನಾನು ನೋಡಿದ್ದೆ ಕಣ್ಲ ಮಗ ಅಂತ ಹಿಂಗೆ ಶುರುವಾಯ್ತು. ಹಿಂಗೆ ನೋಡಿದೆ, ಹಿಂಗಿಂಗಿದ. ಓಕೆ, ನೋಡಿದ ನಂತರ ಏನಾಯ್ತು? ಎಸ್ ಬನ್ನಿ. ನೋಡಿದ ನಂತರ ಗಮನಿಸಲೇಬೇಕಾಗುತ್ತೆ. ಈಗಾಗಲೇ ಧರ್ಮಸ್ಥಳ ಸೌಜನ್ಯ ಕೇಸ್ನ ಸ್ಫೋಟಕ ಸತ್ಯಾಂಶಗಳು ಒಂದೊಂದೇ ಬಟಾಬೈಲಾಗ್ತಾ ಇದೆ. ನೆಟ್ವರ್ಕ್ 18ಗೆ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಈಗ 2012 ಅಕ್ಟೋಬರ್ 8ನೇ ತಾರೀಕು ಸೌಜನ್ಯ ಕಿಡ್ನಾಪ್ ಆಗ್ತಾ ಇದೆ. ಇದು ಕಣ್ಣಾರ ಕಂಡಂತಹ ಲೇಡಿ ಹೇಳ್ತಾ ಇರುವಂತಹ ಹೇಳಿಕೆ. ಕಿಡ್ನಾಪ್ ಬಗ್ಗೆ ಮಂಡ್ಯದ ಮಹಿಳೆ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾಳೆ. 2012 ಅಕ್ಟೋಬರ್ 8ನೇ ತಾರೀಕು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಮಧ್ಯಾಹ್ನ ಪ್ರಸಾದವನ್ನ ಸ್ವೀಕರಿಸಿ ಹೊರಗೆ ಬಂದ್ವಿ. ಶಾಂತಿವನದ ಬಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿದ್ವಿ. 2012 ಅಕ್ಟೋಬರ್ 8ನೇ ತಾರೀಕು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಮಧ್ಯಾಹ್ನ ಪ್ರಸಾದವನ್ನ ತಿನ್ಕೊಂಡು ಹೊರಗೆ ಬಂದೆ. ಶಾಂತಿವನದ ಬಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿದ್ವಿ. ಆ ಸಂದರ್ಭದಲ್ಲಿ ಸೌಜನ್ಯ ಹಾಗೆ ಆಕೆಯ ಸ್ನೇಹಿತೆ ಪಾಸ್ ಆದ್ರು. ಅದನ್ನ ನಾವು ಕಣ್ಣಾರೆ ನೋಡಿದ್ವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಬಸ್ ಸ್ಟಾಪ್ ಅಲ್ಲಿ ಕೂತಿದಾರಂತಂದ್ರೆ ಆ ಬಸ್ ಸ್ಟಾಪ್ ಮುಂದೆನೆ ಈ ಸೌಜನ್ಯ ಮತ್ತೆ ಆಕೆಯ ಸ್ನೇಹಿತರು ಬರೋದನ್ನು ನೋಡಿದ್ದಾರೆ. ಆಮೇಲೆ ಒಬ್ಬಳೇ ನಡ್ಕೊಂಡ್ ಬರೋದನ್ನು ನೋಡಿದ್ದಾರೆ. ಯಾಕೆಂದ್ರೆ ಇವರು ಪ್ರಕೃತಿ ಚಿಕಿತ್ಸಾಲಯದ ಬಳಿ ಇದ್ರು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಇಲ್ಲೆಲ್ಲ ಆ ಜಾಗದಲ್ಲೇ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಗಳಲ್ಲಿ ನಡೆದಿರುವಂತ ಘಟನೆಗಳಿವು. ಕೇವಲ 10 ರಿಂದ 15 ನಿಮಿಷದಲ್ಲಿ ಆಗಿರುವಂತ ಕಿಡ್ನಾಪ್ ಇದು. ಇವರು ನೋಡಿ ಬಂದು ಆ ಥರ ಆದಮೇಲೆ ಬನ್ನಿ. ಆಮೇಲೆ ಏನಾಯ್ತು ನೀವು ಹೇಳಿದ್ರಿ, ಶಾಂತಿವನದ ಬಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿದ್ವಿ ಅಂತ. ಮುಂದೆ ಶಾಂತಿವನದ ಬಳಿ 2 ಬೈಕ್ ನಲ್ಲಿ 3 ಜನ ಬಂದ್ರು. 3 ಜನ ಬಂದ್ರು. 3ರ ಹಿಂದೆ ಆಟೋದವನು ಒಬ್ಬ ಬಂದಿದ್ದ. ಎಸ್, ಯೂನಿಫಾರ್ಮ್ ಹಾಕಿದ್ದ ಯುವತಿಯನ್ನು ಎತ್ಕೊಂಡು ಹೋದ್ರು. ಆಕೆ ಆಕಾಶ ನೀಲಿ ಬಣ್ಣದ ಟಾಪ್ ಹಾಕಿದ್ಲು, ನೀಲಿ ಪ್ಯಾಂಟ್ ಮತ್ತೆ ನೀಲಿ ವೇಲ್ ಅನ್ನ ಹಾಕೊಂಡಿದ್ಲು. ಸ್ವಲ್ಪ ಹೊತ್ತಲ್ಲೇ ಹುಡುಗಿ ಜೋರಾಗಿ ಕಿರುಚಾಡಿದ್ಲು. ನಾವಿಲ್ಲಿ ಸ್ವಲ್ಪ ಹಾಕಿದೀವಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಹುಡುಗಿಯ ಬಾಯಿ ಮೂಗು ಮತ್ತೆ ಹುಡುಗಿಯ ಜುಟ್ಟು ಹಿಡಿದು ಕೈ ಹಿಂದಕ್ಕೆ ಚೂಟಿದ್ರು. ಹುಡುಗಿಯ ಬಾಯಿ ಮೂಗು ಮುಚ್ಕೊಂಡಿದ್ರು. ನಾನು ಸುಮಾರು 20-30 ಮೀಟರ್ ಓಡಿ ಹೋದೆ. ನೆಟ್ವರ್ಕ್ 18ಗೆ ಮಹಿಳೆ ಹೇಳಿಕೆಯನ್ನ ಕೊಟ್ಟಿರುವುದು. ಓಕೆನಾ? ಓಕೆ, ಚರ್ಚೆ ಮಾಡೋಣ. ಮುಂಚಿತವಾಗಿ ಆಕೆ ಏನ್ ಹೇಳಿದ್ಲು ಅಂತ ಫುಲ್ ವಿಂಡೋದಲ್ಲಿ ತಗೊಂಡ್ಬಿಡಿ. ಫಸ್ಟ್ ಆಕೆ ಏನ್ ಹೇಳಿದ್ಲು ಫಸ್ಟ್ ಆಕೆ ಹೇಳ್ಬಿಡ್ಲಿ, ಆಮೇಲೆ ನಾವು ಮಾತಾಡೋಣ. ಓಕೆ, ಎಸ್. ಎರಡು ಬೈಕ್ ಬಂತು, ಒಂದರಿಂದ ಒಂದು ಬೈಕಲ್ಲಿ ಇಬ್ಬರಿದ್ರು, ಒಂದು ಬೈಕಲ್ಲಿ ಒಬ್ಬರಿದ್ರು. ಸರಿ, ಅವ್ರು ಬಂದ್ಬಿಟ್ಟು ಆಪೋಸಿಟ್ ನಾವು ಕೂತಿದ್ವಲ್ಲ ಅದ್ರ ಆಪೋಸಿಟ್ ಬಂದು ಸೀದಾ ಕೆಳಗಡೆ ಹೋಗೋದು ಮತ್ತೆ ಬರೋದು, ಇದೇ ತರ ರೋಡ್ ಬಿಟ್ಟು ಕಾಲ್ದಾರಿ ತರ ಇತ್ತು, ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ರು. ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಅವರು. ಬಟ್ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರನ್ನ ಕೇಳಬೇಕು ಅಂತ ಒಂದಿತ್ತು. ಬಟ್ ರೋಡಿಂದ ಆಚೆ, ಈ ರೋಡಿಂದ ಆಚೆ ಅಲ್ಲಿ ಹೋಗಿ ಕೇಳಬೇಕಲ್ಲ, ಅವರೇ ಈ ಕಡೆ ಬರ್ತಾರ ನೋಡೋಣ, ಇಲ್ಲ ನಾವೇ ಹೋಗೋಣ, ಮಳೆ ಬೇರೆ ಬರ್ತಾ ಇದೆಯಲ್ಲ ಅನ್ಕೊಂಡು ಸುಮ್ಮನಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅವರೇ ಬಂದರು ನಮ್ಮ ಹತ್ರ. ಬಂದ್ಬಿಟ್ಟು ಅದರಲ್ಲಿ ಒಂದು ಆಟೋ ಬಂತು. ಆಮೇಲೆ ಎರಡು ಬೈಕ್ ಬಂತಲ್ಲ, ಇನ್ನೊಂದು ಬೈಕಲ್ಲಿ 3 ಜನ ಇದ್ರು. ಆ 3 ಜನದವರು ಬೈಕು ಹೊರಟೋಗ್ಬಿಡ್ತು. ಮತ್ತೆ ಇಲ್ಲೊಂದು ಉಳ್ಕೊಂಡ್ರು. ಟೋಟಲಿ ಅಲ್ಲಿ 4 ಜನ ಆದ್ರು. ಆ ಬೈಕ್ನವನೇ ಒಬ್ಬ ಅಲ್ಲಿ ಇಳ್ಕೊಂಡ ಅನ್ಸುತ್ತೆ. 3 ಜನ ಇದ್ರಲ್ಲ ಅವರಲ್ಲಿ
ಟೋಟಲ್ ಅವರು 4 ಜನ ಆದರು. ಬಟ್ ಅವ್ರೇನು ಮಾಡಿದ್ರು, ಯಾರಿಗೋ ಕಾಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರು. ಅವ್ರು ನಮ್ಮ ಹತ್ರ ಬಂದರು. ಅವ್ರು ಹೆಂಗೆ ಅಂದರೆ ಒಂಥರ ಬಿಕ್ಳ ಥರ ಮಾತಾಡ್ಸ್ಕೊಂಡು, ಆಂಟಿ ನೀವು ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ, ತೋರಿಸ್ದೆ, ನಮ್ದೆಲ್ಲ ತುಂಬ ಇದಾಗ್ಬಿಟ್ಟಿತ್ತು ಸ್ಕಿನ್ನು, ಇದನ್ನು ತೋರಿಸ್ಕೊಳ್ಳೋಕ್ಕೆ ಅಂತ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ದೀವಿ. ಅದಕ್ಕೆ ಡಾಕ್ಟರ್ ಇದ್ದಾರಾ ಇಲ್ವಾ ಕೇಳ್ಕೊಂಡು ಹೋಗೋಣ ಅಂತ. ಏನು ದೊಡ್ಡ ಗಿಡ ಮರಗಳೆಲ್ಲ ಬೆಳೆದಿದ್ದಲ್ಲ, ಅದಕ್ಕೆ ವಿಚಾರಿಸ್ಕೊಂಡು